ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಗೃಹಜ್ಯೋತಿ ಯೋಜನೆ. ಗೃಹಜ್ಯೋತಿ ಯೋಜನೆ ಅಂತ ಹೇಳಿದ್ರೆ ಉಚಿತ ಕರೆಂಟ್ ಸಿಗುವಂತ ಯೋಜನೆ. ಈಗಾಗಲೇ ನೀವೆಲ್ಲರೂ ಕೂಡ ಉಚಿತ ಕರೆಂಟ್ ನ ಪಡ್ಕೊಳ್ತಾ ಇರ್ತೀರಾ. ಸೊ ಆ ಉಚಿತ ಕರೆಂಟ್ ನ ಏನ್ ಪಡ್ಕೊಳ್ತಾ ಇದೀರೋ ಆ ಯೋಜನೆಯಲ್ಲಿ ಒಂದು ಬಿಗ್ ಅಪ್ಡೇಟ್ಸ್ ಇದೆ. ಸೊ ಆ ಅಪ್ಡೇಟ್ಸ್ ಏನಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದಂತ ಮಾಹಿತಿನ ಕೊಡ್ತೀನಿ. ಇನ್ನು ಮುಂದೆ ಇಂಥವರಿಗೆ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ಕರೆಂಟ್ ಸಿಗೋದಿಲ್ಲ. ಸೊ ಎಂಥವರಿಗೆ ಈ ಒಂದು ಯೋಜನೆ ಇನ್ನು ಮುಂದೆ ಸಿಗೋದಿಲ್ಲ, ಸೊ ನಮಗೂ ಸಿಗೋದಿಲ್ವಾ ಅಂತ ನೀವು ಕೇಳೋದಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು ಸ್ನೇಹಿತರೆ, ಎಂಥವರಿಗೆ ಈ ಒಂದು ಯೋಜನೆಯಿಂದ ಇನ್ನು ಮುಂದೆ ಉಚಿತವಾಗಿ ಕರೆಂಟ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂತ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ವಿಡಿಯೋಗಳು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ. ಸೊ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ತುಂಬಾ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನರು ಈಗಾಗಲೇ ಉಚಿತ ಕರೆಂಟ್ ನ ಪಡ್ಕೊಳ್ತಾ ಇರ್ತೀರ. ಪ್ರತಿಯೊಂದು ಮನೆಗೂ ಕೂಡ ಈ ಒಂದು ಉಚಿತ ಕರೆಂಟ್ ಸಿಗ್ತಾ ಇದೆ. ಈಗಾಗಲೇ APL ಕಾರ್ಡ್ ಯಾರ್ದಿಲ್ವೋ ಅವರೆಲ್ಲರಿಗೂ ಕೂಡ ಸಿಕ್ಕಿಲ್ಲ. BPL ಕಾರ್ಡು ಜೊತೆಗೆ ಅಂತ್ಯೋದಯ ಕಾರ್ಡ್ ಇರೋರೆಲ್ಲರಿಗೂ ಕೂಡ ಈ ಒಂದು ಉಚಿತ ಕರೆಂಟ್ ನ ನೀವು ಪಡ್ಕೊಳ್ತಾ ಇರ್ತೀರ. ಆದ್ರೆ ಸ್ನೇಹಿತರೆ, ಇನ್ನು ಮುಂದೆ ಈ ಒಂದು ಯೋಜನೆಯಲ್ಲಿ ದೊಡ್ಡ ಅಪ್ಡೇಟ್ಸ್ ಇದೆ. ಸೊ ಈ ಕೆಲಸ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಉಚಿತವಾಗಿ ಕರೆಂಟು ಇನ್ನು ಮುಂದೆ ಸಿಗೋದಿಲ್ಲ. ಸೊ ಆ ಕೆಲಸ ಏನು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗಾಗಲೇ ಬಾಡಿಗೆ ಮನೆಯಲ್ಲಿ ಯಾರ್ಯಾರು ವಾಸವಿದಿರೋ ಅವರು ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ನೀವು ಹೋಗುವ ಸಂದರ್ಭ ಬಂದಾಗ ಈಗಾಗಲೇ ನೀವು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿರ್ತೀರ. ಗೃಹಜ್ಯೋತಿ ಯೋಜನೆಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿ ನೀವು ಹಳೆ ಮೀಟರ್ಗೆ ಲಿಂಕ್ ಅನ್ನು ಮಾಡಿಸಿರ್ತೀರ ಅಂತ ಹೇಳಿದ್ರೆ, ಈಗಾಗಲೇ ಯಾವ್ದು ನೀವು ವಾಸವಾಗಿದ್ದೀರೋ ಆ ಮನೆಗೆ ನೀವು ಆ ಒಂದು ಮೀಟರ್ಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿರ್ತೀರ. ಸೊ ನೀವು ಹೊಸ ಮನೆಗೆ ಹೋದವಾಗ ಅಲ್ಲಿ ನೀವು ಆಧಾರ್ ಕಾರ್ಡ್ ನ ಅಲ್ಲಿರುವಂತ RR ನಂಬರ್ಗೆ ಲಿಂಕ್ ಮಾಡಿಸೋದಕ್ಕೆ ಹೋದ್ರೆ ಅಲ್ಲಿ ಲಿಂಕ್ ಆಗೋದಿಲ್ಲ, ಆಲ್ರೆಡಿ ಲಿಂಕ್ ಆಗಿದೆ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅದಕ್ಕೆ ಸ್ನೇಹಿತರೆ, ನೀವು ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಹಳೆ ಮನೆಗೆ ಏನು RR ನಂಬರಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿದಿರೋ ಅದನ್ನ ಈಗಲೇ ಡಿ ಲಿಂಕ್ ನ ಮಾಡಿಸ್ಬೇಕಾಗತ್ತೆ. ಸೊ ನೀವು ಡಿ ಲಿಂಕ್ ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಹೊಸ ಮನೆಗೆ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡೋದಕ್ಕಾಗೋದಿಲ್ಲ. ಹೊಸ ಮನೆ ಮೀಟರ್ ಬೋರ್ಡ್ಗೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಉಚಿತ ಕರೆಂಟ್ ಸಿಗೋದಿಲ್ಲ. ಸೊ ನೀವು ಅನ್ಕೊಳ್ಬಹುದು, ಈಗಾಗಲೇ ಬಂದು ಹೋಗಿರ್ತಾರಲ್ಲ ಆ ಮನೆಗೆ, ಅವರು ಏನಾದ್ರು ಲಿಂಕ್ ಮಾಡಿಸಿರ್ತಾರಲ್ವಾ, ಸೊ ನಾವು ಪಡ್ಕೊಳ್ಬಹುದಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಆ ರೀತಿಯಾಗಿ ಪಡ್ಕೊಳ್ಬಹುದು. ಬೈ ಚಾನ್ಸ್ ಆಗಿ ಅವ್ರೇನಾದ್ರು ಡಿ ಲಿಂಕ್ ನ ಮಾಡಿ ಹೋಗಿದ್ರು ಅಂತ ಹೇಳಿದ್ರೆ ನಿಮಗೆ ಉಚಿತವಾಗಿ ಕರೆಂಟ್ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಆಧಾರ್ ಕಾರ್ಡ್ ಇಂದ ಒಂದು ಮನೆಗೆ ಮಾತ್ರ ಈ ಒಂದು ಗೃಹಜ್ಯೋತಿ ಯೋಜನೆನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದು. ಸೊ ಹಾಗಾಗಿ ನೀವು ಇನ್ಮೇಲೆ ಈ ಒಂದು ಯೋಜನೆನ ಪಡ್ಕೊಳ್ಬೇಕಂತ ಹೇಳಿದ್ರೆ ಬಾಡಿಗೆ ಮನೆ ಇದ್ದವರಿಗೆ ಮಾತ್ರ ಇದಂತೂ ಕಂಪಲ್ಸರಿಯಾಗಿ ಡಿ ಲಿಂಕ್ ನ ಮಾಡಿಸ್ಲೇಬೇಕಾಗುತ್ತೆ. ಸ್ವಂತ ಮನೆ ಇರೋರಿಗೂ ಕೂಡ ಉಪಯೋಗ ಆಗುತ್ತೆ. ಸೊ ಸ್ವಂತ ಮನೆಯವರಿಗೆ ಯಾವ ರೀತಿ ಅಂತ ಹೇಳ್ತೀನಿ. ಫಸ್ಟ್ ಈಗ ಬಾಡಿಗೆ ಮನೆಯವರಿಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನೀವು ಈಗ ಡಿ ಲಿಂಕ್ ನ ಮಾಡಿಸೋದಕ್ಕೆ ನಿಮ್ಮ ಹತ್ತಿರದ ಗ್ರಾಮ 1 ಕೇಂದ್ರ ಆಗಿರ್ಬೋದು, ಹಾಗೆ ಬೆಂಗಳೂರು 1 ಆಗಿರಬಹುದು, ಕರ್ನಾಟಕ 1 ಆಗಿರಬಹುದು, ಅಥವಾ ಬೆಸ್ಕಾಂ ಆಗಿರಬಹುದು, ಇಲ್ಲ ಅಂತ ಹೇಳಿದ್ರೆ KEB ಆಗಿರ್ಬೋದು, ಇದಿಷ್ಟು ಕಚೇರಿಗೆ ಹೋಗಿ ನೀವು ಡಿ ಲಿಂಕ್ ನ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲಲ್ಲೂ ಕೂಡ ಮಾಡಿಸ್ಕೊಳ್ಬಹುದು. ಸೊ ಯಾವ ರೀತಿ ಮೊಬೈಲಲ್ಲೇ ಕೂತು ಮಾಡೋದು ಅಂತ ನಾನು ಈಗ ವಿಡಿಯೋ ಎಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ನೀವು ನಿಮ್ಮ ಹತ್ತಿರದ ಬೆಸ್ಕಾಂ ಆಗಿರ್ಬೋದು ಅಥವಾ KEB ಆಗಿರ್ಬೋದು, ಬೆಂಗಳೂರು 1 ಆಗಿರ್ಬೋದು, ಅಲ್ಲೂ ಹೋಗಿ ನೀವು ಈ ಒಂದು ಡಿ ಲಿಂಕ್ ನ ಮಾಡಿಸ್ಕೊಳ್ಬಹುದು. ಸೊ ಡಿ ಲಿಂಕ್ ಅಂತ ಹೇಳಿದ್ರೆ ಏನಂತ ಹೇಳ್ತೀನಿ ಇವಾಗ. ಡಿ ಲಿಂಕ್ ಅಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ RR ನಂಬರ್ ಅಂತ ಹೇಳಿದ್ರೆ ಒಂದು ಮೀಟರ್ ಬೋರ್ಡ್ಗೆ ಒಂದು RR ನಂಬರ್ ಅಂತ ಕೊಟ್ಟಿರ್ತಾರೆ. ಸೊ ನೀವು ಈಗಾಗಲೇ ಯಾವ ಮನೆಯಲ್ಲಿ ಇದ್ದೀರೋ ಆ ಮನೆಯ RR ನಂಬರ್, ಆ ಒಂದು ಮನೆಯ ಮೀಟರ್ ಬೋರ್ಡಿನ RR ನಂಬರ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತೆ. ಕುಟುಂಬದ ಯಜಮಾನ ಯಾರಾಗಿರ್ತಾರೋ ಅವರ ಒಂದು ಆಧಾರ್ ಕಾರ್ಡು ಲಿಂಕ್ ಆಗಿರುತ್ತೆ. ಸೊ ಆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದನ್ನ ಈಗ ಡಿಆಕ್ಟಿವೇಟ್ ಮಾಡಬೇಕಾಗುತ್ತೆ. ಸೊ ಅಂತ ಹೇಳಿದ್ರೆ ಡಿ ಲಿಂಕ್ ನ ಮಾಡಿಸ್ಬೇಕಾಗುತ್ತೆ. ಲಿಂಕ್ ಆಗಿರೋದನ್ನ ಡಿ ಲಿಂಕ್ ನ ಮಾಡಿಸೋದ್ರಿಂದ ನಿಮಗೆ ಸಂಬಂಧನೇ ಇರೋದಿಲ್ಲ. ಅದು ಆ ಮನೆಗೆ ಇನ್ನು ಮುಂದೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿ ಯಾರೂ ಕೂಡ ಆ ಒಂದು ಉಚಿತವಾಗಿ ಗೃಹಜ್ಯೋತಿ ಯೋಜನೆನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಡಿ ಲಿಂಕ್ ಆದ ತಕ್ಷಣ ನೀವು ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಮತ್ತೆ ನೀವು ಗೃಹಜ್ಯೋತಿ ಯೋಜನೆಗೆ ಲಿಂಕ್ ನ ಮಾಡಿಸಬಹುದು. ಹೊಸ ಮನೆಗೆ ಹೊಸ
ಒಂದು ಮೀಟರ್ ಬೋರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿದಾಗ ಆ ಹೊಸ ಮನೆಯಿಂದ ರನ್ ಆಗೋದಕ್ಕೆ ಶುರುವಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಿಂದನೇ ರನ್ ಆಗೋದಕ್ಕೆ ಶುರುವಾಗುತ್ತೆ. ಹಳೆ ಮನೆ ಏನು ನೀವು ಆಧಾರ್ ಕಾರ್ಡ್ ಕೊಟ್ಟು ನೀವು ಈ ಒಂದು ಯೋಜನೆನ ಪಡ್ಕೊಳ್ತಿರ್ತೀರೋ ಅದು ಸ್ಟಾಪ್ ಆಗುತ್ತೆ. ಸೊ ಸ್ವಂತ ಮನೆ ಇರೋರು ಕೂಡ ಮನೆ ಬಾಡಿಗೆ ನೀವು ಕೊಟ್ಟಿರ್ತೀರಲ್ಲ, ಅವರು ಕೂಡ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಮನೆ ಖಾಲಿ ಮಾಡೋ ಟೈಮಲ್ಲೇ ನೀವು ಹೇಳ್ಬಿಡ್ಬೇಕಾಗತ್ತೆ. ಸೊ ಡಿ ಲಿಂಕನ್ನು ಮಾಡಿನೇ ನೀವು ಹೋಗಿ, ಯಾಕಂತ ಹೇಳಿದ್ರೆ ಹೊಸಬರು ಬಂದಾಗ ಅವ್ರು ಲಿಂಕ್ ಮಾಡಿಸ್ಕೊಂಡು ರನ್ ಮಾಡ್ತಾರೆ ಈ ಒಂದು ಗೃಹ ಜ್ಯೋತಿ ಯೋಜನೆಗೆ. ಸೊ ನೀವು ಡಿ ಲಿಂಕನ್ನು ಫಸ್ಟ್ ಕಂಪಲ್ಸರಿಯಾಗಿ ಮಾಡಿಸಿ ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡುವ ಸಂದರ್ಭದಲ್ಲಿ ನೀವು ಹೇಳಬೇಕಾಗುತ್ತೆ. ಸೊ ನೀವು ಹೇಳಿಲ್ಲ ಅಂತ ಹೇಳಿದ್ರೆ ಅವರು ಲಿಂಕ್ ಆಲ್ರೆಡಿ ಮಾಡಿಟ್ಟು ಹೋಗಿರ್ತಾರೆ. ಹೊಸಬರಿಗೆ ಬಂದಾಗ ಲಿಂಕ್ ಮಾಡಿಸೋದಕ್ಕಾಗೋದಿಲ್ಲ. ಸೊ ಅದೇ ಒಂದು ಯೋಜನೆ ಅಡಿಯಲ್ಲಿ ಇವರು ಕೂಡ ಆ ಒಂದು ಹಳೆ ಮುಂಚೆ ಯಾರಿದ್ರು ಮನೆ ಬಾಡಿಗೆಗೆ ಅವರ ಆಧಾರ್ ಕಾರ್ಡಲ್ಲೇ ರನ್ ಆಗ್ತಾ ಇರುತ್ತೆ. ಸೊ ಅವ್ರು ಯಾವಾಗಾದ್ರು ಡಿ ಲಿಂಕ್ ಮಾಡಿಸಿದವಾಗ ಇವ್ರಿಗೆ ಮತ್ತೆ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಉಚಿತ ಕರೆಂಟ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮನೆ ಖಾಲಿ ಮಾಡೋ ಸಂದರ್ಭದಲ್ಲಿ ನೀವು ಹೇಳ್ಬಿಡಿ ಡಿ ಲಿಂಕ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಸೊ ಡಿ ಲಿಂಕ್ನ ಮಾಡಿಸೋದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಒಂದು 5 ನಿಮಿಷ ಅಷ್ಟೇ ಟೈಮ್ ತಗೊಳ್ಳೋದು. ಅಷ್ಟರ ಒಳಗಾಗಿ ಡಿ ಲಿಂಕ್ನ ಮಾಡಿಸ್ಬೋದು. ಸೊ ಡಿ ಲಿಂಕ್ ಮಾಡಿಸೋದ್ರಿಂದ ಅವರು ಕೂಡ ಇನ್ನೊಂದು ಹೊಸ ಮನೆ ಹೋದಾಗ ಅಲ್ಲಿ ಅವರ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಬೋದಾಗಿದೆ ಸ್ನೇಹಿತರೆ. ಸೊ ಹಾಗೇನೆ ಸ್ನೇಹಿತರೆ, ನಿಮಗೆ ಡೌಟ್ಸ್ ಇರ್ಬೋದು, ಮನೆ ಯಜಮಾನನೇ ಏನಾದರೂ ಈ ಒಂದು ಗೃಹ ಜ್ಯೋತಿಗೆ ಅರ್ಜಿನ ಸಲ್ಲಿಸಬೇಕಾ ಅಂತ ಹೇಳಿದ್ರೆ RR ನಂಬರಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕಾ, ಬೇರೆ ಮನೆಯ ಕುಟುಂಬದ ಸದಸ್ಯರು ಯಾರಿದ್ರು ಕೂಡ ಈ ಒಂದು ಯೋಜನೆಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದಕ್ಕೆ ಆಗೋದಿಲ್ಲ RR ನಂಬರಿಗೆ ಆಧಾರ್ ಕಾರ್ಡ್ನ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಖಂಡಿತವಾಗ್ಲೂ ಲಿಂಕ್ ಮಾಡಿಸ್ಬೋದು. ಸೊ ಮನೆಯ ಕುಟುಂಬದ ಸದಸ್ಯರು ಯಾರಿದ್ರೂ ಕೂಡ ಈ ಒಂದು RR ನಂಬರಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೋದು. ಆದರೆ ನಿಮ್ಮ ಕುಟುಂಬದಲ್ಲಿ 3-4 ಜನ ಇರ್ಬೋದು. ಸೊ 3-4 ಮನೆ ಚೇಂಜ್ ಆದಮೇಲೆ ನೀವು ಏನು ಮಾಡ್ತೀರಾ, ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ. ಓಕೆ, ಲಿಂಕ್ ಆಗಿ ನೀವು ಪಡ್ಕೊಂಡಿರ್ತೀರ. ಒಂದು ಮನೆಯಿಂದ ಇನ್ನೊಂದು ಮನೆ ಚೇಂಜ್ ಆಗಬೇಕಾದ್ರೆ ತಂದೆಯಿಂದ ಮಗನ ಹೆಸರಿಗೆ ಲಿಂಕ್ ಮಾಡೋ ಚಾನ್ಸಸ್ ಇರುತ್ತೆ. ಆಧಾರ್ ಕಾರ್ಡ್ನ RR ನಂಬರಿಗೆ ಲಿಂಕ್ ಮಾಡಿಸ್ತೀರ. ಸರಿ, ಅದಾದಮೇಲೆ ಮಗಳ ಹೆಸರಿಗೆ ಲಿಂಕ್ ಮಾಡಿಸ್ತೀರ ಇನ್ನೊಂದು ಮನೆಗೆ ಹೋದಾಗ. ಸರಿ, ಎಲ್ಲರ ಕುಟುಂಬದಲ್ಲಿ ಯಾರ್ಯಾರಿದ್ರು ಅವರೆಲ್ಲರದ್ದು ಹೆಸರಿಗೂ ನೀವು ಲಿಂಕ್ ಮಾಡ್ತಿರ್ತೀರ. ಎಲ್ಲರ ಆಧಾರ್ ಕಾರ್ಡಿಗೂ RR ನಂಬರ್ನ ಲಿಂಕ್ ಮಾಡಿಸಿರ್ತೀರ. ಆದರೆ ಮಗಳು ಮದುವೆ ಆಗಿ ಹೋಗ್ತಾಳೆ ಅಥವಾ ಮಗ ಇನ್ನೊಂದು ಮನೆ ಕಟ್ತಾನೆ ಅಂತ ಹೇಳಿದವಾಗ ನಿಮಗೆ ಆಧಾರ್ ಕಾರ್ಡು ಲಿಂಕ್ ಮಾಡಿಸೋದಕ್ಕೆ ಆಗೋದಿಲ್ಲ. ಆಲ್ರೆಡಿ ಲಿಂಕ್ ಆಗಿರುತ್ತೆ ನಿಮ್ಮದು. ಸೊ ನೀವು ಬಾಡಿಗೆ ಮನೆಯಲ್ಲೇ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ. ನೀವು ಸ್ವಂತ ಮನೆಗೆ ಹೋದವಾಗ ನಿಮ್ಮ ಆಧಾರ್ ಕಾರ್ಡು ಅಲ್ಲಿರುವಂಥ ಹೊಸ ಒಂದು ಮೀಟರ್ ಬೋರ್ಡ್ RR ನಂಬರಿಗೆ ಮ್ಯಾಚ್ ಆಗಲ್ಲ, ಅಂದರೆ ಲಿಂಕ್ ಆಗೋದಿಲ್ಲ. ಸೊ ಆಲ್ರೆಡಿ ಲಿಂಕ್ ಆಗಿದೆ ಅಂತ ಹೇಳಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನೀವು ಡಿ ಲಿಂಕ್ನ ಮಾಡಿಸ್ಕೊಳ್ಳೋದ್ರಿಂದ ಒಂದೇ ಆಧಾರ್ ಕಾರ್ಡ್ನೇ ನೀವು ರನ್ ಮಾಡ್ಕೊತ ಹೋಗ್ಬೋದು. ಎಷ್ಟು ಮನೆ ನೀವು ಬಾಡಿಗೆ ಮನೆಗೆ ನೀವು ಹೋಗ್ತಾ ಇದ್ರು ಕೂಡ ಒಂದೇ ಆಧಾರ್ ಕಾರ್ಡ್ನೇ ಯೂಸ್ ಮಾಡ್ಕೊಳ್ಬೋದು. ಪದೇ ಪದೇ ಬೇರೆ ಬೇರೆ ಒಂದು ಮಗಳ ಅಥವಾ ಹೆಂಡತಿಯ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ಅನ್ನೋದಿರೋದಿಲ್ಲ. ಸೊ ಒಂದೇ ಆಧಾರ್ ಕಾರ್ಡಲ್ಲೇ ನೀವು ಲಿಂಕ್ ಮಾಡಿಸ್ಕೊತ ಹೋಗ್ಬೋದು. ಹಾಗಾಗಿ ಆದಷ್ಟು ಬೇಗ ಯಾರ್ಯಾರು ಮನೆ ಚೇಂಜ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಡಿ ಲಿಂಕ್ನ ಮಾಡಿಸ್ಕೊಳ್ಳೋದ್ರಿಂದ ಈ ಮಂತು ಡಿ ಲಿಂಕ್ ಮಾಡಿದ್ರೆ ನಿಮಗೆ ಇನ್ನೊಂದು 2 ದಿನದ ಒಳಗಾಗಿನೇ ನಿಮಗೆ ಇನ್ನೊಂದು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಮತ್ತೆ ಅರ್ಜಿನ ಸಲ್ಲಿಸಿ. ಸೊ ಅಲ್ಲಿಂದ ರನ್ ಆಗುತ್ತೆ. ನೆಕ್ಸ್ಟ್ ಮಂತಿಂದ ಕರೆಂಟ್ ಬಿಲ್ ಬರೋದಿಲ್ಲ ನಿಮಗೆ. ಅಲ್ಲೂ ಕೂಡ ಸೇಮ್ ಫ್ರೀ ಆಗಿನೇ ಉಚಿತವಾಗಿನೇ ನೀವು ಕರೆಂಟ್ನ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಯಾವ ರೀತಿಯಾಗಿ ಈ ಒಂದು ಡಿ ಲಿಂಕ್ನ ಮೊಬೈಲಲ್ಲೇ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈಗ ನನ್ನ ಮೊಬೈಲಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೀವು ಇವತ್ತು ಮನೆ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಈ ವಿಡಿಯೋನ ನೀವು ಡೌನ್ಲೋಡು ಅಥವಾ ನಿಮ್ಮ ವಾಟ್ಸಪ್ಪಿಗೆ ಶೇರ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಶೇರ್ ಮಾಡಿ ಈ ಒಂದು ವಿಡಿಯೋ ಇಟ್ಕೊಳ್ಳಿ. ನಿಮಗೂ ಬೇಕಾಗುತ್ತೆ. ಬಾಡಿಗೆದಾರರಿಗಂತೂ ಕಂಪಲ್ಸರಿಯಾಗಿ ಈ ಒಂದು ಕೆಲಸ ನೀವು ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ನೀವು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಈಗಲೇ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದ್ರಿಂದ ಈ ಒಂದು ವಿಡಿಯೋ ನಿಮ್ಮ ಹತ್ರ ಇರುತ್ತೆ. ಯಾವಾಗಲಾದರೂ ನಿಮಗೆ ಮನೆ ಶಿಫ್ಟ್ ಮಾಡಿದಾಗ ಬೇಗ ಈ ವಿಡಿಯೋ ಸಿಗುತ್ತೆ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಕೂತ್ರೆ ಈ ವಿಡಿಯೋ ಸಿಗೋದಿಲ್ಲ. ಹಾಗಾಗಿ ಈಗಲೇ ಯಾರಿಗಾದ್ರೂ ಶೇರ್ ಮಾಡಿ ನೀವು ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಯಾವ ರೀತಿಯಾಗಿ ನೀವು ಡಿ ಲಿಂಕ್ನ ಮನೆಯಲ್ಲೇ ಕೂತು ಮಾಡ್ಬೋದು, ಉಚಿತವಾಗಿ ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಈಗ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕನ್ನು ನೀವು ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ಈ ಒಂದು ವೆಬ್ಸೈಟಿಗೆ ಹೋಗ್ಬೋದಾಗಿದೆ. ಡೈರೆಕ್ಟಾಗಿ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲೇ ನೀವು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು, ಯಾವ ರೀತಿಯಾಗಿ ಡಿ ಲಿಂಕ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನೋಡಿ, ಈ ಒಂದು ಪೇಜು ಓಪನ್ ಆಗುತ್ತೆ. ಈ ರೀತಿ ಗೃಹ ಜ್ಯೋತಿ ಯೋಜನೆಯ ಡಿ ಲಿಂಕ್ಗಾಗಿ ಅರ್ಜಿ ಅಂತ ಹೇಳ್ಬಿಟ್ಟಿದೆಯಲ್ಲ, ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಕೆಳಗಡೆ ಬಂದರೆ ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಯಾರ ಆಧಾರ್ ನಂಬರ್ನ RR ನಂಬರಿಗೆ ಲಿಂಕ್ ಮಾಡಿದಿರೋ ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ಕೆಳಗಡೆ ನೋಡಿ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಹಾಗೆಯೇ ಸ್ನೇಹಿತರೆ, ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಸಲ ನೀವು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ.
ಓಕೆ ಸ್ನೇಹಿತರೆ, ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಆದಮೇಲೆ ಇಲ್ಲೊಂದು ಚೆಕ್ ಬಾಕ್ಸ್ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಹಾಗೆಯೇ ಕೆಳಗಡೆ ಬಂದರೆ ಇಲ್ಲೊಂದು OTP ಅಂತ ಹೇಳ್ಬಿಟ್ಟಿದೆಯಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟು OTP ಪಡೆಯಿರಿ ಅಂತ ಹೇಳ್ಬಿಟ್ಟಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಸ್ನೇಹಿತರೆ, ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಏನಿದೆ, ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಏನಿದೆ, ಆ ಒಂದು ನಂಬರಿಗೆ OTP ಬಂದಿರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಓಕೆ ಸ್ನೇಹಿತರೆ, ಈ ರೀತಿಯಾಗಿ OTP ಎಂಟರ್ ಮಾಡಾಗಿದೆ. ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತಿದೆ ನೋಡಿ, ಸಬ್ಮಿಟು, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಸಂಖ್ಯೆ ಆಗಿರ್ಬೋದು, ಅರ್ಜಿದಾರರ ಹೆಸರಾಗಿರ್ಬೋದು, ಖಾತೆ ಸಂಖ್ಯೆ ಆಗಿರ್ಬೋದು, ಮಾಲೀಕರ ಹೆಸರಾಗಿರ್ಬೋದು, ಕಂಪ್ಲೀಟ್ ಆದಂಥ ಡೀಟೇಲ್ಸು ಇಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕೆಳಗಡೆ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ಮೇಲಿನ ವಿವರಗಳು ಸರಿಯಾಗಿವೆ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಎಸ್ ಮೇಲೆ ನೀವು ಟಿಕ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಸ್ನೇಹಿತರೆ, ಇಲ್ಲಿ ಡೀಲಿಂಗ್ಗೆ ಕಾರಣವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದೆ. ಸೊ ಯಾವ ಕಾರಣಕ್ಕೋಸ್ಕರ ನೀವು ಡೀಲಿಂಗ್ನ ಮಾಡಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಶಿಫ್ಟಿಂಗ್ ಆಫ್ ದಿ ಹೌಸ್ ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಚೆಕ್ ಬಾಕ್ಸ್ ಕಾಣುತ್ತಲ್ಲ, ಈ ಚೆಕ್ ಬಾಕ್ಸ್ ಮೇಲೂ ನೀವು ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಅಂತೇನಿದೆ, ಈ ಸಬ್ಮಿಟ್ ಮೇಲೆ ನೀವು ಕೊಟ್ಟರೆ ನಿಮ್ಮ ಒಂದು ಆಧಾರ್ ಕಾರ್ಡು RR ನಂಬರ್ಗೆ ಏನು ಲಿಂಕ್ ಆಗಿದೆಯೋ ಅದು ಡಿಲಿಂಕ್ ಆಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ನಾನಿವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋದಿಲ್ಲ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಲಿಂಕ್ ಆಗುತ್ತೆ. ಸೊ ಹಾಗಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋದಿಲ್ಲ. ನಿಮಗೆ ಯಾವಾಗಾದರೂ ಅವಶ್ಯಕತೆ ಬಂದರೆ, ನೀವು ಮನೆ ಚೇಂಜ್ ಮಾಡೋ ಪರಿಸ್ಥಿತಿ ಬಂದಾಗ ನೀವು ಅದನ್ನ ಕ್ಲಿಕ್ ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ. ಸೊ ಇದಿಷ್ಟು ಕೆಲಸ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಉಚಿತ ಕರೆಂಟು ಸಿಗುತ್ತೆ. ನೀವು ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಉಚಿತ ಕರೆಂಟು ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಗೃಹಜ್ಯೋತಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.